ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಒನ್ ಅಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಡಿಸೆಂಬರ್ ತಿಂಗಳು ಬರ್ತಿದ್ದಂಗೆ ಚಳಿಗಾಲ ಶುರು. ಅದರಲ್ಲೂ ರಾತ್ರಿ ವೇಳೆ ಇದರ ತೀವ್ರತೆ ಜಾಸ್ತಿಯಾಗಿದ್ದು ಬೆಚ್ಚಗೆ ಹೊದ್ಕೊಂಡು ಮಲ್ಕೊಳ್ಳೋಣ, ಬೆಳಿಗ್ಗೆ ಹೊತ್ತು ಎದ್ದೇಳೋದೇ ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇವಾಗಲೇ ಧನುರ್ಮಾಸ ಕೂಡ ಬರುತ್ತೆ. ಈ ಧನುರ್ಮಾಸ ಅಂದರೆ ಏನು, ಯಾವಾಗ ಬರುತ್ತೆ, ಏನಿದ್ರ ಆಚರಣೆ, ಯಾತಕ್ಕಾಗಿ ಇದನ್ನು ಮಾಡಬೇಕು ಅಂತ ಇದರ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಸುಮಾರು ಜನ ತಿಳಿಸ್ಕೊಟ್ಟಿರ್ತಾರೆ. ಆದರೆ ಇದರ ಹಿಂದಿನ ವೈಜ್ಞಾನಿಕವಾದ ಕಾರಣಗಳನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಧನುರ್ಮಾಸವು ಇದೇ ಡಿಸೆಂಬರ್ ತಿಂಗಳ 16ನೇ ತಾರೀಕು ಮಂಗಳವಾರ 2025ರಿಂದ ಶುರುವಾಗಿ ಜನವರಿ 14 ಬುಧವಾರ 2026ರವರೆಗೆ ಇರುತ್ತೆ. ಇನ್ನು ಈ ಧನುರ್ಮಾಸವನ್ನು ವೃದ್ಧರು, ರೋಗಿಗಳು, ಚಿಕ್ಕ ಮಕ್ಕಳನ್ನು ಬಿಟ್ಟು ಉಳಿದವರೆಲ್ಲರೂ ಆಚರಿಸಬಹುದು. ಸೌರಮಂಡಲದ ರಾಜ ಸೂರ್ಯದೇವ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸುತ್ತಿರುತ್ತಾನೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸಲು ಇವನು ತೆಗೆದುಕೊಳ್ಳುವ ಸಮಯ 1 ತಿಂಗಳು. ಆದ್ದರಿಂದಲೇ 12 ತಿಂಗಳು 12 ರಾಶಿಗಳು. ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವ ದಿನದಿಂದ ಆರಂಭಿಸಿ ಮಕರ ರಾಶಿಗೆ ಪ್ರವೇಶಿಸುವ ದಿನದವರೆಗಿನ 1 ತಿಂಗಳ ಕಾಲವೇ ಧನುರ್ಮಾಸ. 1 ತಿಂಗಳುಗಳ ಕಾಲ ಸೂರ್ಯದೇವ ಧನುರ್ ರಾಶಿಯಲ್ಲೇ ಇರುತ್ತಾನೆ. ಈ ಸಮಯವು ದೈವಾರಾಧನೆಗೆ ಅತಿ ಶ್ರೇಷ್ಠವಾದ ಸಮಯವಾಗಿರುತ್ತದೆ. ಏಕೆಂದರೆ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿನಕ್ಕೆ ಸಮನಾಗಿದ್ದು, ನಮ್ಮ ಪಾಲಿನ 6 ತಿಂಗಳು ದೇವತೆಗಳಿಗೆ 1 ರಾತ್ರಿಗೆ ಸಮ. ಇದನ್ನು ದಕ್ಷಿಣಾಯನ ಅಂತಲೂ, ಮತ್ತಾರು ತಿಂಗಳನ್ನು ದೇವತೆಗಳಿಗೆ ಬೆಳಗಿನ ಸಮಯವಾಗಿರುತ್ತದೆ, ಅದನ್ನೇ ಉತ್ತರಾಯಣ ಎಂತಲೂ ಕರೆಯುತ್ತಾರೆ. ದಕ್ಷಿಣಾಯನದ ಕೊನೆಯಲ್ಲಿ ಧನುರ್ಮಾಸವು ಬರುವುದರಿಂದ ದೇವಾನುದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತವಾಗಿದ್ದು, ದೇವತೆಗಳು ಜಾಗೃತಗೊಳ್ಳುವ ಸಮಯವಾದ್ದರಿಂದ ಇದು ದೈವಾರಾಧನೆಗೆ ಸೂಕ್ತ ಸಮಯವೆಂದು ಹೇಳಲಾಗಿದೆ. ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ಹಂಸ ಪಕ್ಷಿಯ ರೂಪವನ್ನು ತಾಳಿ ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಿರುತ್ತಾನೆ. ಆಗ ಸೂರ್ಯನ ಪ್ರಖರತೆಯನ್ನು ತಾಳಲಾಗದೆ ಸುಸ್ತಾಗಿ ಸೂರ್ಯನ ಮೇಲೆ ಕೋಪಗೊಂಡು ನಿನ್ನ ಪ್ರಖರತೆ ಕ್ಷೀಣಿಸಲಿ ಎಂದು ಶಪಿಸುತ್ತಾರೆ. ಇದರಿಂದ ಸೂರ್ಯ ಕಳಾಹೀನನಾಗಿ ಲೋಕವೆಲ್ಲ ಅಂಧಕಾರದಲ್ಲಿ ಮುಳುಗುತ್ತದೆ. ಇದರಿಂದ ಋಷಿಮುನಿಗಳಿಗೆ ಜಪ ತಪ ಪೂಜೆಗಳಿಗೆ ತೊಂದರೆಯಾಗಿ ಬ್ರಹ್ಮದೇವನ ಬಳಿ ಹೋಗಿ ತೊಂದರೆ ನಿವಾರಣೆ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರು ಸೂರ್ಯದೇವನು ಧನುರ್ಮಾಸದ ಮೊದಲ ಜಾವದಲ್ಲಿ ಜಗದೊಡೆಯ ಮಹಾವಿಷ್ಣುವಿನ ಪೂಜೆ ಮಾಡಿದರೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಪರಿಹಾರ ತಿಳಿಸುತ್ತಾರೆ. ಅಂತೆಯೇ ಸೂರ್ಯದೇವ 16 ವರ್ಷಗಳ ಕಾಲ ಧನುರ್ಮಾಸದ ಮೊದಲ ಜಾವದಲ್ಲಿ ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡಿ ಶಾಪದಿಂದ ಮುಕ್ತನಾಗುತ್ತಾನೆ. ಹೀಗೆ ಮೊದಲ ಬಾರಿಗೆ ಧನುರ್ಮಾಸ ಆಚರಣೆಯನ್ನು ಮಾಡಿದ್ದು ಸೂರ್ಯದೇವನೇ ಆಗಿರುತ್ತಾನೆ. ಹಿಂದೆ ಒಮ್ಮೆ ದೇವರಾಜ ಇಂದ್ರನು ತನ್ನ ಪದವಿಯನ್ನು ಕಳೆದುಕೊಂಡಾಗ ಸಚೀದೇವಿಯು ಧನುರ್ಮಾಸ ಆಚರಣೆ ಮಾಡಿ ಹುಗ್ಗಿಯ ನೈವೇದ್ಯವನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಣೆ ಮಾಡಿ ಶ್ರೀ ಲಕ್ಷ್ಮೀದೇವಿಯ 12 ನಾಮಗಳನ್ನು ಪಠಿಸಿದಳಂತೆ. ಇದರ ಪರಿಣಾಮದಿಂದಾಗಿ ಸಚೀದೇವಿಯ ಪತಿ ಇಂದ್ರದೇವ ತನ್ನ ಪದವಿಯನ್ನು ಮರಳಿ ಪಡೆದನಂತೆ. ಆದ್ದರಿಂದ ಹುಗ್ಗಿಯ ನೈವೇದ್ಯವನ್ನು ಮೊದಲ ಬಾರಿಗೆ ಸಚೀದೇವಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಿದಳು ಎಂಬ ಪ್ರತೀತಿ ಕೂಡ ಇದೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ಮನುಷ್ಯರಾದ ನಾವುಗಳು ಧನುರ್ಮಾಸದಲ್ಲಿ ಅರುಣೋದಯಕ್ಕೂ ಮೊದಲು ಎದ್ದು ತಣ್ಣೀರಿನ ಸ್ನಾನ ಮಾಡಿ ದೇವರ ಪೂಜೆ, ಅಶ್ವತ್ಥಕಟ್ಟೆ ಮತ್ತು ದೇವಸ್ಥಾನದ ಪ್ರದಕ್ಷಿಣೆ ಮಾಡಿ ದೇವರಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡಿ ತಿಂದರೆ ನಮ್ಮ ದರಿದ್ರವೆಲ್ಲ ತೊಲಗಿ ಒಳ್ಳೆಯ ಆರೋಗ್ಯ, ಸಂಪತ್ತು ಮತ್ತು ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಆಧ್ಯಾತ್ಮಿಕ ನಂಬಿಕೆಯು ನಮ್ಮ ಆಚರಣೆಯಲ್ಲಿ ಇದೆ. ಇನ್ನು ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಚಳಿಗಾಲದಲ್ಲಿ ಚಳಿ ಹೆಚ್ಚಿರುವುದರಿಂದ ಮನುಷ್ಯ ಬಿಲ್ಲಿನಂತೆ ಬಾಗಿ ಮುದುಡಿ ಮಲಗಿಕೊಳ್ಳುವುದರಿಂದ ಬೆನ್ನಿನ ಹುರಿಯು ಬಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಬೆನ್ನು ಗೂನಾಗುತ್ತದೆ. ನಮ್ಮ ಬೆನ್ನು ಹುರಿ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಬೇಕಾಗಿರುವುದರಿಂದ ಇದು ನೆಟ್ಟಗೆ ಇರುವುದು ಬಹಳ ಮುಖ್ಯ.
ಮುಖ್ಯ. ಏಕೆಂದರೆ ನೇರವಾದ ಬೆನ್ನು ನಿಲ್ಲುವಾಗ, ಕುಳಿತುಕೊಳ್ಳುವಾಗ ಅಥವಾ ನಡೆಯುವಾಗ ದೇಹದ ತೂಕವನ್ನು ಸಮನಾಗಿ ದೇಹದ ಎಲ್ಲ ಭಾಗಗಳಿಗೂ ಹಂಚಲು ಸಹಾಯ ಮಾಡುತ್ತದೆ. ಇದರಿಂದ ಬೆನ್ನು, ಕತ್ತು, ಕಾಲು ನೋವುಗಳನ್ನು ತಡೆಗಟ್ಟಬಹುದು. ಬೆನ್ನಹುರಿಯು ಮೆದುಳಿನಿಂದ ದೇಹದ ಉಳಿದ ಭಾಗಗಳಿಗೆ ನರಸಂಕೇತಗಳನ್ನು ಸಾಗಿಸುವ ಮುಖ್ಯ ಮಾರ್ಗವಾಗಿದೆ. ಇದು ನೇರವಿದ್ದಾಗ ನರಗಳ ಸಂವಹನಕ್ಕೆ ಯಾವುದೇ ಅಡಚಣೆಯಾಗುವುದಿಲ್ಲ ಮತ್ತು ಬೆನ್ನು ನೇರವಿದ್ದಾಗ ಶ್ವಾಸಕೋಶಗಳು ವಿಸ್ತರಿಸಲು ಹೆಚ್ಚು ಸ್ಥಳಾವಕಾಶ ಸಿಗುತ್ತದೆ. ಇದರಿಂದ ಉತ್ತಮ ಉಸಿರಾಟಕ್ಕೆ ಸಹಕಾರಿಯಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ. ಬೆನ್ನುಹುರಿ ವಜ್ರದಂತೆ ನೇರವಾಗಿದ್ದರೆ ಲೋಕದ ಯಾವ ಸುಖವನ್ನು ಬೇಕಾದರೂ ಅನುಭವಿಸಬಹುದು ಎಂದು ಸಾಧಕರು ಹೇಳುತ್ತಾರೆ. ಇದರಿಂದ ಸ್ವಾಭಾವಿಕವಾಗಿ ಮನುಷ್ಯನ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ನಮ್ಮ ದೇಹ ಸ್ವಾಭಾವಿಕವಾಗಿ ಎಲ್ಲ ಕಾಲದಲ್ಲೂ 37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಕಾಪಾಡಿಕೊಳ್ಳುತ್ತಿರುತ್ತದೆ. ನಾವು ಚಳಿಯಲ್ಲಿ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿದಾಗ ದೇಹ ತನ್ನ ಉಷ್ಣಾಂಶತೆಯನ್ನು ಕಾಪಾಡಿಕೊಳ್ಳಲು ರಕ್ತ ಚಲನೆಯನ್ನು ವೇಗವಾಗಿ ಮಾಡುತ್ತದೆ. ಇದರಿಂದ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಕಾರಿಯಾಗಿದೆ. ತಣ್ಣೀರಿನ ಸ್ನಾನದಿಂದ ದೇಹದಲ್ಲಿ ಬಿರುಕು ಮತ್ತು ತಲೆಯಲ್ಲಿ ಈ ಕಾಲದಲ್ಲಿ ಹೆಚ್ಚಾಗಿ ಕಾಡುವ ಹೊಟ್ಟು ಅಥವಾ ಅಗರಿನ ಸಮಸ್ಯೆಯನ್ನು ಕೂಡ ದೂರವಿಡಬಹುದು. ಭೂಮಿಯ ಮೇಲೆ 24 ಗಂಟೆಗಳ ಕಾಲವೂ ಆಮ್ಲಜನಕವನ್ನೇ ಹೊರಸೂಸುವ ಏಕೈಕ ಸಸ್ಯವೆಂದರೆ ಅದು ಅರಳಿ ಮರವಾಗಿರುತ್ತದೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮನುಷ್ಯರು ಹೊರಗೆ ಬಂದಾಗ ಈ ಪ್ರಕೃತಿಯ ಸಹಜವಾಗಿ ಬಹಳ ಶುದ್ಧವಾದ ಮತ್ತು ಶಾಂತವಾದ ವಾತಾವರಣವನ್ನು ಹೊಂದಿದ್ದು, ಇದರಿಂದ ನಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಹಾರ್ಮೋನ್ ಅಥವಾ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ ಅದರ ಮಟ್ಟವು ತಗ್ಗಿ ದೇಹ ಮತ್ತು ಮನಸ್ಸಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗುತ್ತದೆ. ಇದರಿಂದ ನಮ್ಮ ಧನಾತ್ಮಕ ಚಿಂತನೆಯು ಹೆಚ್ಚುತ್ತದೆ, ಋಣಾತ್ಮಕ ಚಿಂತನೆಗಳು ಹೋಗುತ್ತದೆ. ಇದು ದೇಹದ ನೈಸರ್ಗಿಕ ಜೈವಿಕ ಗಡಿಯಾರಕ್ಕೆ ಹೊಂದಿಕೊಳ್ಳಲು ಸಹ ಇದು ಸಹಕಾರಿಯಾಗಿದೆ. ಇನ್ನು ಪೊಂಗಲ್ ನೈವೇದ್ಯ ಮಾಡುವ ಹಿಂದಿನ ವೈಜ್ಞಾನಿಕ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಪೊಂಗಲಲ್ಲಿ ಹೆಸರುಬೇಳೆ, ತುಪ್ಪ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನೂ ಹಾಕಿರ್ತೀವಿ. ಇದರಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್, ಫೈಬರ್, ಕೊಬ್ಬು ಎಲ್ಲವೂ ದೊರಕಿ ನಮ್ಮ ದೇಹದ ತೂಕವನ್ನು ಸಮತೋಲನದಲ್ಲಿಡಲು ಸಹಕಾರಿ. ಈ 1 ತಿಂಗಳು ಶ್ರದ್ಧಾಭಕ್ತಿಯಿಂದ ನಮ್ಮ ಆಚರಣೆಯನ್ನು ನಾವು ಪಾಲಿಸಿದ್ದೇ ಆದರೆ ನಮ್ಮ 1 ವರ್ಷಕ್ಕೆ ಬೇಕಾದ ಆರೋಗ್ಯವು ನಮಗೆ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಯಾವುದೇ ಆಚರಣೆಯ ಹಿಂದಿನ ವೈಜ್ಞಾನಿಕ ಕಾರಣವನ್ನು ತಿಳಿದುಕೊಂಡಾಗ ಅದರ ಮಹತ್ವ ಮತ್ತಷ್ಟು ಹೆಚ್ಚುತ್ತದೆ. ಇನ್ನು ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿರುವಂಥ ಜನಗಳು ಧನುರ್ಮಾಸವನ್ನು ಆಚರಿಸ್ತೀವಿ ಅಂದರೆ ಅದಕ್ಕೆ ಯಾವುದೇ ಅರ್ಥ ಇರಲ್ಲ. ಏಕೆಂದರೆ ಧನುರಾಶಿಯು ಭೂಮಿಯ ಪೂರ್ವಾರ್ಧಗೋಳದ ಉತ್ತರದ ಬಾಗಿಲಾಗಿದೆ. ಸೌರ್ಯಮಂಡಲದ ಶಕ್ತಿ ಪ್ರಭೆಯು ಭೂಮಿಯ ಪೂರ್ವ ಭಾಗದಲ್ಲಿ ಮೇಲೆ ಬೀಳುತ್ತಿರುತ್ತದೆ. ಯಾವುದೇ ಆಚರಣೆ ಭೌಗೋಳಿಕ ವಾತಾವರಣಕ್ಕೆ ಅನುಗುಣವಾಗಿ ಆಚರಿಸಲ್ಪಡುತ್ತದೆ. ಒಟ್ಟಾರೆ ಧನುರ್ಮಾಸದ ಆಚರಣೆಯಿಂದ ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತದೆ. ಯಾವುದೇ ಆಚರಣೆಯ ಹಿಂದಿನ ವೈಜ್ಞಾನಿಕ ಕಾರಣ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.